Hi students, good morning. This is Chandrakant Tarkeri, Assistant Professor, Government Postgrad Women's College, Bailangal. Dear students, Output Costing, BCom 6th semester, Elements of Costing, BBA 4th semester. ಎರಡು BCom ಮತ್ತು BBA ಸೆಮೆಸ್ಟರ್ ಅವರಿಗೆ ಸೇಮ್ ಪ್ರಾಬ್ಲಮ್ಸ್ ಎಸ್ಟಿಮೇಟೆಡ್ ಕಾಸ್ಟ್ ಮೇಲೆ ಮತ್ತು ಟೆಂಡರ್ ಪ್ರೈಸು ಹಳೆ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡೋದು, ಅದರ ಬೇಸ್ ಮೇಲೆ ಹೊಸದನ್ನು ಪ್ರಿಪೇರ್ ಮಾಡೋದು, ಅದನ್ನು ನಾವು ಈ ಲಾಸ್ಟ್ ಸೆಷನ್ನು, ಈ ಚಾಪ್ಟರ್ ಲಾಸ್ಟ್ ಸೆಷನ್ನಲ್ಲಿ ಮತ್ತೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. So this is the content. So this is the problem appeared in 2010 and 1978. Little different problem. Following are the particulars for the production of 3000 electronic calculators produced by Indian Electronics Limited for the year 2007. Cost of material, manufacturing expenses, wages, administrative overhead, selling and distribution expenses, sales price. ಇಷ್ಟು ಕೊಟ್ಟಿದ್ದಾರೆ. 3000 ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟರ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ 2007ರಲ್ಲಿ ಆದಂತಹ ಕಾಸ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ 3000 ಯೂನಿಟ್ಸನ್ನು 12 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ. 2008ರಲ್ಲಿ ದೇ ಹ್ಯಾವ್ ಎಸ್ಟಿಮೇಟೆಡ್, ಕಂಪ್ನಿ ಹ್ಯಾಸ್ ಎಸ್ಟಿಮೇಟೆಡ್ ಟು ಮ್ಯಾನುಫ್ಯಾಕ್ಚರ್ 4500 ಕ್ಯಾಲ್ಕುಲೇಟರ್ಸ್. ಟು ಮ್ಯಾನುಫ್ಯಾಕ್ಚರ್ ದಟ್ 4500 ಏನೇನು ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡಿ ನಾವು ಈ 4500ಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಮತ್ತು ಪರ್ ಯೂನಿಟ್ ಪ್ರೈಸ್ ಎಷ್ಟು ಫಿಕ್ಸ್ ಮಾಡಬೇಕು ಅಂತ ನಾವು ಕಂಡುಹಿಡಿಬೇಕಾಗೈತಿ. ಈ ಪ್ರಾಬ್ಲಮಲ್ಲಿ ಇರುವಂತಹ ಪಾಯಿಂಟ್. ಓಕೆ, ಸೊ 2008ರಲ್ಲಿ 4500 ಕ್ವಾಂಟಿಟಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಏನೇನು ಚೇಂಜಸ್ ಆಗ್ತಾ ಇದಾವೆ ನೋಡ್ರಿ. Profit 10% on selling price. Okay, ನಂತರ 20% rise in cost of materials, 5% increase in wage bill. Manufacturing expenses should increase in proportion to the combined cost of material and wages. Selling and distribution expenses per unit will remain the same. Administrative expenses remain unaffected by the rise in the output. So ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ 2007ರಲ್ಲಿ ಓಲ್ಡ್ ಕಾಸ್ಟ್ ಶೀಟನ್ನು ರೆಡಿ ಮಾಡಬೇಕು. ಸೊ ವೆನ್ ದೇ ಆರ್ ಗಿವನ್ ದ ಯೂನಿಟ್ಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಕಾಸ್ಟ್ ಪರ್ ಯೂನಿಟ್ ಆಲ್ಸೋ. ಸೊ ಬೇಸ್ಡ್ ಆನ್ ದ ಕಾಸ್ಟ್ ಪರ್ ಯೂನಿಟ್ ಯು ಆರ್ ಕ್ಯಾಲ್ಕುಲೇಟಿಂಗ್ ದಿ 2008 ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್, ದಟ್ ಈಸ್ ಫಾರ್ 4500 ಯೂನಿಟ್ಸ್. ಟು ಪ್ರಿಪೇರ್ ದಟ್ ದೇ ಹ್ಯಾವ್ ಗಿವನ್ ಸಮ್ ಹಿಂಟ್ಸ್ ಹೌ ದ ಕಾಸ್ಟ್ ವಿಲ್ ಚೇಂಜಸ್ ಇನ್ 2008. Based on that hints you have to prepare the estimated cost. Very simple problem, you can understand in easy way, and I have done this problem with working notes also. So you will have a look in our next slide. ಓಕೆ, ನಾವು ಮೊದಲು ಓಲ್ಡ್ ಕಾಸ್ಟ್ ಶೀಟನ್ನು ರೆಡಿ ಮಾಡಬೇಕು. ಇದನ್ನು ಫಾಸ್ಟಾಗಿ ಹೇಳ್ತೀನಿ ನಾನು. ಕಾಸ್ಟ್ ಆಫ್ ಮಟೀರಿಯಲ್ ಎಂಟ್ರಿ ಮಾಡ್ತೀರಾ, ಡೈರೆಕ್ಟ್ ವೇಜಸನ್ನು ಎಂಟ್ರಿ ಮಾಡ್ತೀರಾ. ಅದೇ ರೀತಿ ನೀವು 3000 ಯೂನಿಟ್ಸಿಗೆ ಕಾಸ್ಟ್ ಆಫ್ ಮಟೀರಿಯಲ್ ಡಿವೈಡೆಡ್ ಬೈ ಟೋಟಲ್ ಕಾಸ್ಟ್ ಆಫ್ ಮಟೀರಿಯಲ್ ಡಿವೈಡೆಡ್ ಬೈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಮಾಡಿದ್ರಿ ಅಂತಂದರೆ ಕಾಸ್ಟ್ ಪರ್ ಯೂನಿಟ್ ಬರುತ್ತೆ. ಅದನ್ನು ನೀವು ಯಾವ ರೀತಿ 2,40,000 ಡಿವೈಡೆಡ್ ಬೈ 3000 ಯೂನಿಟ್ಸ್ ಮಾಡಿದ್ರಿ ಅಂದರೆ 80 ಪರ್ ಯೂನಿಟ್ ಬರುತ್ತೆ. ಅದೇ ಬೇಸಿಸ್ ಮೇಲೆ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ವರ್ಕ್ ಕಾಸ್ಟು 7,50,000 ಬಂದಿದೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು 10,20,000 ಬಂದಿದೆ. ಸೇಲ್ಸು 12 lakh ಇದೆ. ಪ್ರಾಫಿಟ್ 90,000 ಇದೆ. ಟೋಟಲ್ ಕಾಸ್ಟು 11,10,000 ಇದೆ. ಆ್ಯಂಡ್ ದಿಸ್ ಇಸ್ ದ ಕಾಸ್ಟ್ ಪರ್ ಯೂನಿಟ್. 200 ಪ್ರೈಮ್ ಕಾಸ್ಟ್, ವರ್ಕ್ ಕಾಸ್ಟ್ 250, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 340, ಕಾಸ್ಟ್ ಆಫ್ ಸೇಲ್ಸ್ 370, ಸೇಲ್ಸ್ ಪ್ರೈಸ್ 400. ಸೊ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕಂತ ಈಗಾಗಲೇ ನಮ್ಮ 2 ಸೆಷನಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಇದ್ರ ಬಗ್ಗೆ ನಾನು ಜಾಸ್ತಿ ಒತ್ತು ಕೊಟ್ಟೇನು ಹೇಳಂಗಿಲ್ಲ. ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನಿದೆಯಲ್ಲ ಇಂಪಾರ್ಟೆಂಟು, ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ಇದನ್ನು ಬೇಸ್ ಮಾಡಿಕೊಂಡು ಯಾವ ರೀತಿ ನಾವು ಕಾಸ್ಟ್ಗಳನ್ನು ಕಂಡುಹಿಡಿತೀವಿ ಅನ್ನೋದನ್ನು ನಾನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, now we will see how the estimated cost sheet should be prepared. Okay,
ಕಾಸ್ಟ್ ಆಫ್ ಮಟೀರಿಯಲ್ ಅಂತ ತೊಗೊಳ್ಬೇಕು ನಾವು. ಫಸ್ಟ್ ಏನು ಹೇಳಿದ್ದಾರೆ, 20% ರೈಸ್ ಇನ್ ಕಾಸ್ಟ್ ಆಫ್ ಮಟೀರಿಯಲ್ಸ್. 20% ರೈಸ್ ಇನ್ ಕಾಸ್ಟ್ ಆಫ್ ಮಟೀರಿಯಲ್ಸ್. ನಾವು ಡೈರೆಕ್ಟ್ಲಿ ಸರ್ ನಾವು 2,40,000 ಕೊಟ್ಟಿದ್ದಾರಲ್ಲ ಸರ್, ಅದ್ರ ಮೇಲೆ ನಾವು 20% ಮಾಡಿಬಿಟ್ರೆ ಬೆಸ್ಟ್ ಅಲ್ಲ ಸರ್, 2,88,000 ಬಂದ್ಬಿಡುತ್ತೆ ಹೇಳ್ಬೋದು. ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಕಾಸ್ಟ್ ಫಾರ್ ಯೂನಿಟನ್ನು ಕನ್ಸಿಡರ್ ಮಾಡಲಾರ್ದೆ. ಸೊ ಮಟೀರಿಯಲ್ ಕಾಸ್ಟ್ ಈಸ್ ಅ ವೇರಿಯಬಲ್ ಕಾಸ್ಟ್. ನೀವು ಎಷ್ಟು ಮ್ಯಾನುಫ್ಯಾಕ್ಚರ್ ಹೆಚ್ಚು ಮಾಡ್ಕೋತಾ ಹೋಗ್ತೀರಿ ಅಷ್ಟು ರಾ ಮಟೀರಿಯಲ್ನ ಹೆಚ್ಚಿಗೆ ನೀವು ತೆಗೆದುಕೊಳ್ಬೇಕಾಗ್ತದೆ. ನೀವು ಬರೀ ಕಾಸ್ಟ್ ಅಷ್ಟೇ ನೀವು 20% ಇನ್ಕ್ರೀಸ್ ಮಾಡಿಬಿಟ್ರಿ ಅಂತಂದ್ರೆ ಅದು 3,000 ಯೂನಿಟ್ಸಿಗೆ ಆದಂತಹ ಕಾಸ್ಟ್, 4,500ಗೆ ಆದಂಥ ಕಾಸ್ಟನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಅಷ್ಟು ರಾ ಮಟೀರಿಯಲ್ 4,500 ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಅಷ್ಟೊಂದು 4,500 ರಾ ಮಟೀರಿಯಲ್ನ ತೊಗೊಂಬರ್ಬೇಕಾಗತ್ತೆ. ನಾವು ಡೈರೆಕ್ಟ್ಲಿ ಲಾಸ್ಟ್ ಇಯರ್ ಕಾಸ್ಟ್ ಇಟ್ಟು ನಾವು ಡೈರೆಕ್ಟ್ ಟೋಟಲ್ ಕಾಸ್ಟ್ ಮೇಲೆ 20% ಇನ್ಕ್ರೀಸ್ ಮಾಡಿದ್ರಿ ಅಂತಂದ್ರೆ ದ ಪ್ರಾಬ್ಲಮ್ ವಿಲ್ ಬಿಕಮ್ ರಾಂಗ್. ಅದಕ್ಕೆ ನಾನೇನು ಮಾಡಿದೆ, ನಿಮಗೆ 2007ರಲ್ಲಿ ಕಾಸ್ಟ್ ಪರ್ ಯೂನಿಟನ್ನು ಒಂದು ಕಾಲಮ್ನಲ್ಲಿ ತೋರಿಸಿದ್ದೀನಿ. ಅದನ್ನು ಬೇಸ್ ಮಾಡಿಕೊಂಡು ನಾವು 2008ರಲ್ಲಿ ಯು ಆರ್ ಸಾಲ್ವಿಂಗ್ ದ estimated cost sheet. Okay, now get start. Cost of material, ನಿಮ್ಮ ಓಲ್ಡ್ ಕಾಸ್ಟನ್ನು ಬಿಡಿಸ್ಕೊಳ್ರಿ, ಅದನ್ನು ಬಾಜುಕ್ಕೆ ಇಟ್ಕೊಳ್ರಿ. ನೋಡ್ರಿ, ಕಾಸ್ಟ್ ಆಫ್ ಮಟೀರಿಯಲ್ಲು 2007ರಲ್ಲಿ ಪರ್ ಯೂನಿಟ್ 80 ರೂಪೀಸ್ ಇತ್ತು. ಅದರ ಮೇಲೆ ಆ್ಯಡ್ 20% ಇನ್ಕ್ರೀಸ್. ಸೊ 16 ರೂಪೀಸ್ ವಿ ಆರ್ ಆ್ಯಡಿಂಗ್ ಟು ದಿಸ್. 80 plus 16, 96. 96 into 4,500 is equal to 4,32,000. ಓಕೆ, ಸಿಂಪಲ್ ಇದೆ. ಏನು ಹೇಳ್ತಾ ಇದ್ದಾರೆ ಪ್ರಾಬ್ಲಮ್ನಲ್ಲಿ ಅದರ ತಕ್ಕಂಗೆ ನಿಮ್ಮ ಕಾಸ್ಟನ್ನು ನೀವು ಚೇಂಜಸ್ ಮಾಡ್ಕೋತಾ ಹೋಗಬೇಕು. ನಂತರ 5% ಇನ್ಕ್ರೀಸ್ ಇನ್ ವೇಜ್ ಬಿಲ್ಸ್. ಮೊದಲಿನ ವೇಜ್ ಬಿಲ್ ಎಷ್ಟಿತ್ತು, ಪರ್ ಯೂನಿಟ್ ಎಷ್ಟಿತ್ತು, 120 ರೂಪೀಸ್ ಇತ್ತು. ಅದರ ಮೇಲೆ 5% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ದೀವಿ, 120 plus 6, 126 into 4,500. 4,500 into 126 equal to 5,67,000. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಗ್ಗೆ ಇಲ್ಲ, ಅದನ್ನು ನಾವೇನೋ ಡ್ಯಾಶೇ ಇಟ್ಟಿದ್ದೀವಿ. ಈಗ ಕಾಸ್ಟ್ ಆಫ್ ಮಟೀರಿಯಲ್, ಡೈರೆಕ್ಟ್ ವೇಜಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮಾಡಿದಿರಿ ಅಂತಂದರೆ ಪ್ರೈಮ್ ಕಾಸ್ಟ್ ಬರುತ್ತೆ 222. ಟೋಟಲ್ ಕಾಸ್ಟ್ 9,99,000. ಓಕೆ, ಇನ್ನು ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಪ್ರಾಬ್ಲಮ್ಮು ಆಲ್ಮೋಸ್ಟ್ 90% ಸಾಲ್ವ್ಡ್. ಹೌ ಟು ಕ್ಯಾಲ್ಕುಲೇಟ್ ದ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ನೋಡ್ರಿ ಏನು ಹೇಳಿದಾನ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ವುಡ್ ಇನ್ಕ್ರೀಸ್ ಇನ್ ಪ್ರೊಪೋರ್ಷನ್ ಟು ದ ಕಂಬೈನ್ಡ್ ಕಾಸ್ಟ್ ಆಫ್ ಮಟೀರಿಯಲ್ ಆ್ಯಂಡ್ ವೇಜಸ್. ಕಂಬೈನ್ಡ್ ಕಾಸ್ಟ್ ಆಫ್ ಮಟೀರಿಯಲ್ ಆ್ಯಂಡ್ ವೇಜಸ್. ಲಾಸ್ಟ್ ಇಯರ್ 2007ರಲ್ಲಿ ಕಂಬೈನ್ಡ್ ಕಾಸ್ಟ್ ಆಫ್ ಮಟೀರಿಯಲ್ಸ್ ಆ್ಯಂಡ್ ವೇಜಸ್ ಏನಿತ್ತಲ್ಲ ಅದರ ತಕ್ಕಂಗೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ನು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ವುಡ್ ಇನ್ಕ್ರೀಸ್ ಇನ್ ಪ್ರೊಪೋರ್ಷನ್ ಟು ದ ಕಂಬೈನ್ಡ್ ಕಾಸ್ಟ್ ಆಫ್ ಮಟೀರಿಯಲ್ ಆ್ಯಂಡ್ ವೇಜಸ್. ಯಾವ ರೀತಿ ಲಾಸ್ಟ್ ಇಯರ್ 2007ರಲ್ಲಿ ವೇಜಸ್ಸು ಮತ್ತು ಮಟೀರಿಯಲ್ ಇತ್ತು, ಅದೇ ಬೇಸ್ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಇತ್ತು. 2008ರಲ್ಲಿನೂ ಕೂಡ ಯಾವ ರೀತಿ ಮಟೀರಿಯಲ್ಲು ಮತ್ತು ವೇಜಸ್ ಇನ್ಕ್ರೀಸ್ ಆಗಿದೆ ಅದೇ ರೀತಿಯೇ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ನು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ ನಾವು, ಅದಕ್ಕೆ ನಾನಿಲ್ಲಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಐ ಹ್ಯಾವ್ ಮೇಡ್ ಅ ವರ್ಕಿಂಗ್ ನೋಟ್ ನಂಬರ್ 1. ಓಕೆ, ಕ್ಯಾಲ್ಕುಲೇಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ಕೇಳಿ. ಇದರಲ್ಲಿ ಇರೋದು ಮೇಜರ್ ಅಡ್ಜಸ್ಟ್ಮೆಂಟ್ ಇರೋದೇ ಇದೇ ಪಾಯಿಂಟ್ನಲ್ಲಿ. ಓಕೆ, ಲಾಸ್ಟ್ ಇಯರ್ದು ಕಾಸ್ಟ್ ಶೀಟನ್ನು ತೆಗೀರಿ. ದಟ್ ಮೀನ್ಸ್ 2007ನಲ್ಲಿ 3,000 ಯೂನಿಟ್ಸ್ಗೆ ನಾವು ಏನು ಕಾಸ್ಟ್ ಶೀಟ್ ರೆಡಿ ಮಾಡಿದ್ರಲ್ಲ ಅದನ್ನು ಸ್ವಲ್ಪ ನೋಡ್ರಿ. ಬಿಡಿಸಿದಿರಿ ಅಂತ ನಾನು ತಿಳ್ಕೊಂಡಿದ್ದೀನಿ, ನೋಡ್ರಿ, ನಾನೇ ತೋರಿಸ್ತೇನೆ ನಿಮಗೆ. ಓಕೆ, ನೋಡ್ರಿ, ಕಂಬೈನ್ಡ್ ಕಾಸ್ಟ್ ಆಫ್ ಮಟೀರಿಯಲ್ ಆ್ಯಂಡ್ ಡೈರೆಕ್ಟ್ ವೇಜಸ್. ಕಂಬೈನ್ಡ್ ಕಾಸ್ಟ್, ಮಟೀರಿಯಲ್ ಎಷ್ಟಿದೆ 80 ರೂಪೀಸ್ ಇದೆ, ವೇಜಸ್ ಎಷ್ಟಿದೆ 120 ಇದೆ. ಇದರ ಕಂಬೈನ್ಡ್ ಕಾಸ್ಟ್ ಅಪ್ಪ ಅಂತಂದರೆ 200. ಕಂಬೈನ್ಡ್ ಕಾಸ್ಟ್ ಅಪ್ಪ ಅಂತಂದರೆ 200. ಈ 200 ಕಂಬೈನ್ಡ್ ಕಾಸ್ಟ್ ಇದ್ದಾಗ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿತ್ತು, 50 ರೂಪೀಸ್ ಇತ್ತು. ಇದನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಯಾವ ರೀತಿ ರಿಲೇಷನ್ಶಿಪ್ಪನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ರಿ. ಕಂಬೈನ್ಡ್ ಕಾಸ್ಟು ಅಂದರೆ ವೇಜಸ್ಸು ಮತ್ತು
ಡೈರೆಕ್ಟ್ ವೇಜಸ್ಸು 200 rupees ಇದ್ದಾಗ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸು 50 rupees ಇತ್ತು. ಓಕೆ, ನಾವು ವಿಲ್ ಮೂವ್ ಟು 2008 ಕಾಸ್ಟ್ ಶೀಟ್. ಓಕೆ, ವರ್ಕಿಂಗ್ ನೋಟ್ನ ನೋಡೋಣ. ಅದನ್ನೇ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ನಿಮಗೆ ಮತ್ತೆ ಬ್ಯಾಕ್ ತೊಗೊಂಡೋಗಿ ಅದು ಹೆಂಗೆ ಬಂತು ಅಂತ ಹೇಳ್ತಾ ಇದ್ದೀನಿ. ಸೊ ಸಿ ಹಿಯರ್, in 2007 material and wages combined cost is rupees 200. When the combined cost is 200, the manufacturing expenses in 2007 is rupees 50 per unit. My dear students, whatever calculations I am making is based on the per unit cost only. Then only the cost sheet will become correct. Otherwise, when you take the total cost, it will be a wrong method. Okay, now in 2008 material plus wages ಎಷ್ಟಿತ್ತು? 222 ಇತ್ತು. 96 plus 126 222 ಇತ್ತು. ಹಾಗಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸು ಎಷ್ಟು? ಅಂಡರ್ಸ್ಟುಡ್? 2007ರಲ್ಲಿ 200 rupees ಕಂಬೈನ್ಡ್ ಕಾಸ್ಟ್ ಆಫ್ ಮಟೀರಿಯಲ್ ವೇಜಸ್ ಇದ್ದಾಗ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 50 ಇತ್ತು. ಈಗ 2008ನಲ್ಲಿ ಕಂಬೈನ್ಡ್ ಕಾಸ್ಟು 222 ಇದೆ. ಹಾಗಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸು ಎಷ್ಟು? ಅದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ನಿಮ್ಗೆ ಆಗಲೇ ಹೇಳಿದ್ದೀನಿ ನಾನು. ಕ್ರಾಸ್ ಮಲ್ಟಿಪ್ಲಿಕೇಶನ್ನು ಯಾವ ರೀತಿ ಆಗುತ್ತೆ? 200ಗೆ 50 ಆದರೆ 222ಗೆ ಎಷ್ಟು? 50 ಇಂಟು 222 divided by 200 per unit is 55.50 per unit. ಓಕೆ, ಇದು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ದೀನಿ. 55.5 ಇಂಟು 4500 is equal to 2,49,750. This is the calculation. Next, administrative overhead ನಾನು ನೋಡೋಣ. Administrative expenses remain unaffected by the rise in the output. Administrative overhead as it is ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಪರ್ ಯೂನಿಟ್ ಆ್ಯಸ್ ಇಟ್ ಇಸ್ ಯಾವುದೇ ರೀತಿ ಇತ್ತು ಅದನ್ನೇ ನಾವಿಲ್ಲಿ 4500 ಯೂನಿಟಿಗೆ ಮಾಡಿದ್ದೀವಿ. 60 ಇಂಟು 4500 is equal to 2,70,000. ಹಿಯರ್ ಯು ಕ್ಯಾನ್ ಮೆನ್ಷನ್ ಆಲ್ಸೋ, ಬ್ರ್ಯಾಕೆಟ್ನಲ್ಲಿ ನೀವು ಮೆನ್ಷನ್ ಮಾಡ್ಬೋದು. to 4,500 units into rupees 60 is equal to 2,70,000. You can mention that also, no problem. Then cost of goods sold ಬರುತ್ತೆ. Then selling and distribution ಬಗ್ಗೆನೂ ಸೇಮ್ ಹೇಳಿದರೆ, selling and distribution expenses per unit will remain the same. Selling and distribution expenses will remain the same. So 30 into 4,500 units equal to 1,35,000. ಸೊ ಕಾಸ್ಟ್ ಆಫ್ ಸೇಲ್ಸ್ ಬಂತು. ಹಾಗೆ ಮತ್ತು ಪ್ರಾಫಿಟ್ ಬಗ್ಗೆ ಹೇಳಿದರೆ 10% ಇನ್ಕ್ರೀಸ್, 10% ಆಫ್ ಸೆಲ್ಲಿಂಗ್ ಪ್ರೈಸ್. ಪ್ರಾಫಿಟ್ ಶುಡ್ ಬಿ 10% ಆಫ್ ಸೆಲ್ಲಿಂಗ್ ಪ್ರೈಸ್ ಇರಬೇಕು ಅಂತ ಹೇಳಿದರು. 10 ಆಗಲೇ ಈ ಬೇಸ್ ಮೇಲೆ ನಾವು ಸಾಕಷ್ಟು ಪ್ರಾಬ್ಲಮ್ ಮಾಡಿದ್ವಿ. ಸೆಲ್ಲಿಂಗ್ ಪ್ರೈಸ್ ಇತ್ತಪ್ಪ ಅಂತಂದ್ರೆ ನಮ್ಗೆ ಗೊತ್ತಿರಲ್ಲ, ಸೆಲ್ಲಿಂಗ್ ಪ್ರೈಸ್ ನಮ್ಗೆ ಕೊಟ್ಟಿರಂಗಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಬೇಸನ್ನು ಟೋಟಲ್ ಕಾಸ್ಟ್ ಬೇಸನ್ನು ಇಟ್ಕೊಳ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ, 10% ಕೊಟ್ಟಿದ್ರು ಅಂತಂದ್ರೆ 100 ಸೇಲ್ಸ್ ಇದೆ. ಓಕೆ, ಸೇಲ್ಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಮಾಡ್ತೀರಿ. 10 rupees ಪ್ರಾಫಿಟ್ ಇದ್ದಿದ್ದಕ್ಕೆ ಟೋಟಲ್ ಕಾಸ್ಟ್ ಎಷ್ಟಾಯಿತು? 90 ಆಯಿತು. ಅದನ್ನೇ ಬೇಸ್ ಇಟ್ಕೊಂಡು ಪ್ರಾಫಿಟ್ಟು 10 divided by 90 ಮಾಡಿ, ಟೋಟಲ್ ಕಾಸ್ಟು ಇಂಟು 10 divided by 90 ಮಾಡಿದೆ ಅಂತಂದ್ರೆ ನಿಮ್ಮದು ಟೋಟಲ್ ಪ್ರಾಫಿಟ್ ಬರುತ್ತೆ. ಅದನ್ನು ಪರ್ ಯೂನಿಟ್ ಕ್ಯಾಲ್ಕುಲೇಷನ್ ಮಾಡ್ತೀರಿ. ಸೇಲ್ಸ್ ಪ್ರೈಸ್ ಇಸ್ 408.33. ಟೋಟಲ್ ಪ್ರೈಸ್ ಇಸ್ ದಿಸ್ ಮಚ್ ಫಾರ್ 4,500 ಯೂನಿಟ್ಸ್. ಸಿಂಪಲ್ ಪ್ರಾಬ್ಲಮ್ ಇದೆ. ನಿಮಗೆ ಕನ್ಫ್ಯೂಸ್ ಮಾಡೋ ಪಾಯಿಂಟ್ಸ್ ಯಾವಪ್ಪ ಅಂತಂದರೆ, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಮಾಡುವಾಗ ಹಿಂಟ್ಸ್ ಕೊಟ್ಟಿರ್ತಾರೆ. ಆ ಹಿಂಟ್ಸನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಪ್ರಾಬ್ಲಮನ್ನು ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್. ಸೊ ದಿಸ್ ವಾಸ್ ಅಪಿಯರ್ಡ್ ಇನ್ 2011 BBA ಕ್ವಶನ್ ಪೇಪರ್. ಇಲ್ಲಿ ಏನು ಮಾಡಿದ್ದಾರೆ, ಅ ಟಿವಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಫೈಂಡ್ಸ್ ದಟ್ ಇನ್ 2010 ಇಟ್ ಕಾಸ್ಟ್ rupees 6,16,000 ಟು ಮ್ಯಾನುಫ್ಯಾಕ್ಚರ್ 100 TV ವಿಚ್ ವೇರ್ ಸೋಲ್ಡ್ ಅಟ್ rupees 4,000 each. 4,000 each.
Okay, materials 2 lakh, direct wages 3 lakh, factory overhead 60,000, office overhead 56,000. ಸೊ ಸೇಮ್ ವೇ ಅಲ್ಲೇನು ನಾವು ಆಗಾಳೆ ಮಾಡಿದ್ವಲ್ಲ ಪ್ರಾಬ್ಲಮ್, ಅದೇ ರೀತಿ ಇಲ್ಲಿನೂ ಓಲ್ಡ್ ಕಾಸ್ಟ್ ಶೀಟ್ ಮಾಡಬೇಕು. ಹಿಂಟ್ಸ್ ಕೊಟ್ಟಿರ್ತಾರೆ, ಆನ್ ದಟ್ ಬೇಸಿಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್. ಇಲ್ಲೇನು ಹಿಂಟ್ಸ್ ಕೊಟ್ಟಿದ್ದಾರಪ್ಪ, 2011ನಲ್ಲಿ 150 ಟೆಲಿವಿಷನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ದ ಟೆಲಿವಿಷನ್ ವಿಲ್ ರಿಕ್ವೈರ್ ದ ಸೇಮ್ ಕಾಸ್ಟ್ ಇನ್ ಮಟೀರಿಯಲ್ ಆ್ಯಂಡ್ ವೇಜಸ್. ಇಲ್ಲಿನೂ ಪರ್ ಯೂನಿಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅಲ್ಲಿ ಏನು ರಾ ಮೆಟೀರಿಯಲ್ ಪರ್ ಯೂನಿಟ್ ಕಾಸ್ಟ್ ಇತ್ತು ಮತ್ತು ವೇಜಸ್ ಏನಿತ್ತು ಅದೇ ಸೇಮ್ 2011ರಲ್ಲೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ದಟ್ ದ ಫ್ಯಾಕ್ಟ್ರಿ ಓವರ್ಹೆಡ್ಸ್ ವಿಲ್ ಬಿಯರ್ ದ ಸೇಮ್ ರಿಲೇಷನ್ ಟು ಡೈರೆಕ್ಟ್ ವೇಜಸ್ ಆ್ಯಸ್ ಇನ್ ದ ಪ್ರೀವಿಯಸ್ ಇಯರ್. That the percentage of office overheads on factory cost will be the same as in the previous year. Prepare statement at cost of rupees to cost for 2010. Date ಅನ್ನು ರಾಂಗ್ ಮೆನ್ಷನ್ ಮಾಡಿದ್ದಾರೆ, ಇದು 2011 ಆಗಬೇಕು. Sorry. Prepare a statement at cost for 2010 also and find out the estimated total profit and per unit if the selling price is enhanced by 80 per television. 2010 ಕಾಸ್ಟ್ ಶೀಟ್ ರೆಡಿ ಮಾಡಬೇಕು. ಅದನ್ನು ಬೇಸ್ ಇಟ್ಟುಕೊಂಡು ನೀವು 2011ರಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ರೆಡಿ ಮಾಡಬೇಕು. ಓಕೆ, ಈಗ ನೀವು ಸ್ಟೂಡೆಂಟ್ಸ್ ನೀವು ಸ್ಟಾರ್ಟ್ ಮಾಡಿರಿ, 2010 ಕಾಸ್ಟ್ ಶೀಟನ್ನು ರೆಡಿ ಮಾಡಿರಿ. ಸೊಲ್ಯೂಷನ್ಗೆ ಹೋಗಿತ್ತ ಮುಂಚೆ ನೀವು ಪ್ರಿಪೇರ್ ಮಾಡಿರಿ. ನಿಮಗೆ ಏನಾದರೂ ಕನ್ಫ್ಯೂಸ್ ಆಯಿತು ಅಂತಂದ್ರೆ ಸೊಲ್ಯೂಷನ್ ನೋಡಿರಿ, ನಂತರ ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ಆಮೇಲೆ ನೋಡಿರಿ. ಓಕೆ, ಸೊ ದಿಸ್ ಈಸ್ 2010 ಓಲ್ಡ್ ಕಾಸ್ಟ್ ಶೀಟ್. ಓಕೆ, ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಲ್ಲ. ಇದಕ್ಕೆಲ್ಲ ನಾವೇನು ಮಾಡಿದ್ವಿ, 100 ಯೂನಿಟ್ಲಿ ಡಿವೈಡ್ ಮಾಡಿರ್ತೀವಿ, ಅದು ಪರ್ ಯೂನಿಟ್ ಕಾಸ್ಟ್ ಬಂದಿರುತ್ತೆ. ಇಲ್ಲಿ ಲಾಸ್ ಆಗಿದೆ, ಲಾಸ್ ಪ್ರಾಬ್ಲಮ್ ಇದು ಫಸ್ಟ್ ಅಂತ ಅನ್ಸ್ಕೊತೀನಿ ನಾನು. ಇಲ್ಲಿ ಪ್ರಾಫಿಟ್ ಅಲ್ಲ, ಇದು ಲಾಸ್ ಇದೆ. ಸೊ ಯು ಹ್ಯಾವ್ ಟು ಮೆನ್ಷನ್ ಲಾಸ್. ಸೊ ಯು ಹ್ಯಾವ್ ಮೆನ್ಷನ್ ಇನ್ ಅ ಮೈನಸ್ ಸ್ಟೇಜ್. ಓಕೆ, ಇನ್ನು ಇದನ್ನು ಬೇಸ್ ಇಟ್ಕೊಂಡು ನಾವು 2011ರಲ್ಲಿ ಕಾಸ್ಟ್ ಶೀಟ್ ರೆಡಿ ಮಾಡಬೇಕು ಫಾರ್ 150 TV. ಓಕೆ, ಇದನ್ನು ಸ್ವಲ್ಪ ಇಂಪಾರ್ಟೆಂಟಾಗಿ ನೋಡಿರಿ. ಸೊ ಏನು ಹೇಳಿದ್ದಾರೆ, ದ ಟೆಲಿವಿಷನ್ ವಿಲ್ ರಿಕ್ವೈರ್ ದ ಸೇಮ್ ಕಾಸ್ಟ್ ಇನ್ ಮಟೀರಿಯಲ್ ಆ್ಯಂಡ್ ವೇಜಸ್. ಸೇಮ್ ಕಾಸ್ಟನ್ನು ತೊಗೊಂಡಿದ್ದೀವಿ ನಾವು, 2000, 3000 ಪರ್ ಯೂನಿಟ್. 2000 ಇತ್ತು ನೋಡಿರಿ, 2000 ಇತ್ತು, 3000 ಇತ್ತು, ಅದನ್ನು ನಾವು ಕಂಟಿನ್ಯೂ ಆಗಿ ಇಲ್ಲಿ ತೊಗೊಂಡಿದ್ದೀವಿ. ಓಕೆ, ಓನ್ಲಿ ಥಿಂಗ್ ಚೇಂಜಸ್ ಏನು ಮಾಡಿದ್ವಿ, 150 ಮಾಡಿದ್ವಿ. 2000 ಇಂಟು 150 TVs 3 lakh. ಸೇಮ್ ಕ್ಯಾಲ್ಕುಲೇಷನ್ನ ಮಾಡಿದ್ದೀವಿ. ಪ್ರೈಮ್ ಕಾಸ್ಟನ್ನು ಅದೇ ರೀತಿ ಮಾಡಿದ್ದೀವಿ. ಓಕೆ, ಈಗ ಫ್ಯಾಕ್ಟ್ರಿ ಓವರ್ಹೆಡ್ ಬಗ್ಗೆ ಏನು ಹೇಳಿದ್ದಾರೆ, ದ ಫ್ಯಾಕ್ಟ್ರಿ ಓವರ್ಹೆಡ್ಸ್ ವಿಲ್ ಬಿಯರ್ ದ ಸೇಮ್ ರಿಲೇಷನ್ ಟು ಡೈರೆಕ್ಟ್ ವೇಜಸ್ ಆ್ಯಸ್ ಇನ್ ದ ಪ್ರೀವಿಯಸ್ ಇಯರ್. ಲಾಸ್ಟ್ ಇಯರು ವೇಜಸ್ ಎಷ್ಟಿತ್ತು ಅದ್ರ ತಕ್ಕಂಗೆ ಫ್ಯಾಕ್ಟ್ರಿ ಓವರ್ಹೆಡ್ ಇತ್ತು. ಇಲ್ಲಿನೂ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ನಾವು ನೋಡಿರಿ, ಯಾವ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಯಾವ ರೀತಿ, 2010ರಲ್ಲಿ 3 ಲಕ್ಷ ವೇಜಸ್ ಇದ್ದಾಗ 60,000 ರೂಪೀಸ್ ಏನಿತ್ತು, ಫ್ಯಾಕ್ಟ್ರಿ ಓವರ್ಹೆಡ್ ಇತ್ತು. 3 ಲಕ್ಷ ಡೈರೆಕ್ಟ್ ವೇಜಸ್ ಇದ್ದಾಗ ಫ್ಯಾಕ್ಟ್ರಿ ಓವರ್ಹೆಡ್ಡು 60,000 ಇತ್ತು. 2011ರಲ್ಲಿ ಇದನ್ನು 2011 ಮಾಡಿ, ನಾನು ಬೈ ಮಿಸ್ಟೇಕ್ 2010 ಮಾಡಿದ್ದೀನಿ, 2011 ಚೇಂಜಸ್ ಮಾಡಿ. ಸೊ 3 ಲಕ್ಷ ಡೈರೆಕ್ಟ್ ವೇಜಸ್ ಇದ್ದಾಗ 60,000 ರೂಪೀಸ್ ಫ್ಯಾಕ್ಟ್ರಿ ಓವರ್ಹೆಡ್ ಇತ್ತು. ಹಾಗಾದ್ರೆ 2011ರಲ್ಲಿ ಡೈರೆಕ್ಟ್ ವೇಜಸ್ಸು 4,50,000 ಇದೆ. ಹಾಗಾದ್ರೆ ಫ್ಯಾಕ್ಟ್ರಿ ಓವರ್ಹೆಡ್ಡು ಎಷ್ಟು? ಆ ರೀತಿಯೂ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಡೈರೆಕ್ಟ್ಲಿ 600 ಇಂಟೂ ಮಾಡ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ಅದು ತಪ್ಪಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಈ ರೀತಿಯೂ ಕ್ಯಾಲ್ಕುಲೇಷನ್ನ ಹೇಳ್ತಾ ಇದ್ದೀನಿ. 600 ಇಂಟು ನೀವು 150 ಮಾಡಿದ್ರು ಸಹಿತ 90,000 ಬರುತ್ತೆ. ಸೊ ನಂತರ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ನು ಪರ್ಸೆಂಟೇಜ್ ಕಂಡುಹಿಡಿಬೇಕು. ನೀವು ಪರ್ಸೆಂಟೇಜ್ ಯಾವ ರೀತಿ ಕಂಡುಹಿಡಿತೀರಪ್ಪ ಅಂತಂದರೆ, ಇದನ್ನು ನೀವು ಸೇಮ್ ಅಂತ ಹೇಳಿದ್ದಾರೆ ಅವರು. ಇದನ್ನು 560 ಇಂಟು ಮಾಡಿದಿರಿ ಅಂತಂದರೆ ಅದು ಬರುತ್ತೆ. ನೋಡಿರಿ, ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಬಗ್ಗೆ ಏನು ಹೇಳಿದ್ದಾರೆ, ದ ಪರ್ಸೆಂಟೇಜ್ ಆಫ್ ಆಫೀಸ್ ಓವರ್ಹೆಡ್ಸ್ ಆನ್ ಫ್ಯಾಕ್ಟ್ರಿ ಕಾಸ್ಟ್ ವಿಲ್ ಬಿ ದ ಸೇಮ್ ಆ್ಯಸ್ ಇನ್ ದ ಪ್ರೀವಿಯಸ್ ಇಯರ್. ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅದನ್ನು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ವರ್ಕ್ ಕಾಸ್ಟ್ ಎಷ್ಟಿದೆ, 5,60,000 ಇದೆ.
5,60,000 ವರ್ಕ್ ಕಾಸ್ಟ್ ಇದ್ದಾಗ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ಡು 56,000 ಇತ್ತು. ಹಾಗಾದರೆ 100 ರುಪೀಸ್ಗೆ ಎಷ್ಟು ಅಂತ ಮಾಡಿದ್ರಿ ಅಂತಂದರೆ ನೀವು ಪರ್ಸೆಂಟೇಜ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ ವರ್ಕ್ ಕಾಸ್ಟ್ ಎಷ್ಟು ಪರ್ಸೆಂಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಇತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. 5,60,000 ವರ್ಕ್ ಕಾಸ್ಟ್ ಇದ್ದಾಗ 56,000 ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಇತ್ತು. ಹಾಗಾದರೆ 100 ರೂಪಾಯಿ ಇದ್ದಾಗ ಎಷ್ಟು ಅಂತ ನೀವು ಕಂಡು ಹಿಡಿದ್ರಿ ಅಂತಂದ್ರೆ ಅದ್ರದ್ದು 10% ಬರುತ್ತೆ. 8,40,000 ವರ್ಕ್ ಕಾಸ್ಟು 10% ಮಾಡಿದ್ರಿ ಅಂತಂದರೆ 84,000 ರುಪೀಸ್ ಬರುತ್ತೆ. ಸೊ ದೀಸ್ ಆರ್ ದ 2 ಅಡ್ಜಸ್ಟ್ಮೆಂಟ್ಸ್. ಇದನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಮುಗೀತು, ಏನು ಪ್ರಾಬ್ಲಮ್ ಇಲ್ಲ. ಕೆಲವೊಂದಿಷ್ಟು ನೀವು ನೋಡ್ಬೋದು ಸರ್, ಈ 560 ಇಂಟು 150 ಮಾಡಿದ್ರು ಸಹಿತ ಹಿಂದೂ 560 ಇದೆ ಸರ್, ಅದನ್ನು ನೀವು ಮಾಡಿದ್ರಿ ಅಂತಂದ್ರೆ ಬರ್ತದಲ್ಲ ಸರ್ ಅಂತಂತೀರಿ. ಸೊ ಸೇಮ್ ರಿಲೇಷನ್ ಇಟ್ಟಿದ್ರಿಂದ ಅದ್ರಾಗ ಏನು ಚೇಂಜಸ್ ಇಲ್ಲ. ಆದರೂ ನಾನು ಕ್ಯಾಲ್ಕುಲೇಷನ್ ಬೇರೆ ರೀತಿ ಮಾಡಬಾರ್ದು ಅಂತೇಳಿ ನಿಮಗೆ ಈ ಪ್ರಾಬ್ಲಮಲ್ಲಿ ಈ ರೀತಿ ಹೇಳಿದ್ದೀನಿ. ಯಾವ ರೀತಿ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ ನಾವು ಮತ್ತು ಸೇಮ್ ರಿಲೇಷನ್ಸ್ ಮಾಡಿ ಯಾವ ರೀತಿ ನಾವು ಕಂಡುಹಿಡಿತೀವಿ ನಾವು ಅದನ್ನು ಕಂಡುಹಿಡಲಿಕ್ಕೆ ಇಲ್ಲಿ ಹೇಳಿದ್ದೀನಿ. ಸೊ 10% ಇತ್ತು ಲಾಸ್ಟ್ ಇಯರಲ್ಲಿ. ಏನಾಗಿತ್ತು, ವರ್ಕ್ ಕಾಸ್ಟ್ದು 10% ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಇತ್ತು. ಅದೇ ಬೇಸ್ ಇಟ್ಕೊಂಡು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್ ಏನೂ ಇಲ್ಲ. ಕಾಸ್ಟ್ ಆಫ್ ಸೇಲ್ಸ್ 9,24,000 ಬಂತು, ಪರ್ ಯೂನಿಟ್ 6,160 ಬಂತು. ಪ್ರಾಫಿಟ್ಟು ಏನೂ ಇಲ್ಲ, ಲಾಸ್ ಇದೆ. ಸೊ ಅದನ್ನೇ ಕನ್ಸಿಡರ್ ಮಾಡಿ. ದೇರ್ ಇಸ್ ಅ ಲಾಸ್ ಆಫ್ 3,12,000. ಸೊ ಮೊದಲು ಸೇಲ್ಸ್ ಪ್ರೈಸ್ ಎಷ್ಟಿತ್ತು, 4,000 ಇತ್ತು. ಈಗೇನು ಮಾಡಿದ್ದಾರೆ, 80 ರುಪೀಸ್ ಎನ್ಹ್ಯಾನ್ಸ್ ಮಾಡಿದ್ದಾರೆ, ಅಂದರೆ ಇನ್ಕ್ರೀಸ್ ಮಾಡಿದ್ದಾರೆ. 80 ರುಪೀಸ್ ಇನ್ಕ್ರೀಸ್, 4,080 ಇಂಟು 150 ಮಾಡಿದ್ರಪ್ಪ ಅಂತಂದ್ರೆ 6,12,000 ಬರುತ್ತೆ. ಸೊ ದಿಸ್ ಪ್ರಾಬ್ಲಮ್ ಈಸ್ ಆನ್ ಲಾಸ್ ಓನ್ಲಿ. ಸೊ ದೆರ್ ವಾಸ್ ಅ ಲಾಸ್. 150 ಟಿ ವಿ ಮಾಡಿದ್ರು ಅಂತಂದರೆ 3,12,000 ರುಪೀಸ್ ಅವರಿಗೆ ಲಾಸ್ ಆಗುತ್ತೆ. ಮೋಸ್ಟ್ಲಿ ಲಾಸ್ ಆದರೆ ನಾವು ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಲಿಕ್ಕೆ ಹೋಗಲ್ಲ. ಮೋಸ್ಟ್ಲಿ ಪ್ರಾಬ್ಲಮ್ನಲ್ಲಿ ಏನಾದರೂ ಸೇಲ್ಸ್ ಪ್ರೈಸ್ನಲ್ಲಿ ಮಿಸ್ಟೇಕ್ಸ್ ಮಾಡಿದಾರ, ಐ ಡೋಂಟ್ ನೋ. ಇದು ಪೂರಾ ಸೇಲ್ಸು, ಈ ಪ್ರಾಬ್ಲಮು ಪೂರಾ ಲಾಸ್ನಲ್ಲೇ ಇದೆ. ಓಕೆ, ಇದರಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. 2019 ಈ ಪ್ರಾಬ್ಲಮ್ನನ್ನು ನಾನು ಸೊಲ್ಯೂಷನ್ ಮಾಡಿಲ್ಲ. ಇದನ್ನು ಯಾವ ರೀತಿ ಸೊಲ್ಯೂಷನ್ ಮಾಡಬೇಕಂತ ಹೇಳ್ತೀನಿ, ನೀವು ಟ್ರೈ ಮಾಡಿರಿ, ಬರದೇ ಇದ್ದರೆ ನೋಡೋಣ. ಓಕೆ, the following are expenses of company for manufacturing 1000 units during the year 2018. 2018ರಲ್ಲಿ 1,000 ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನೇನು ಕಾಸ್ಟ್ ಆಗ್ತಿತ್ತು ಅಂತ ಕೊಟ್ಟಿದ್ದಾರೆ. ಮಟೀರಿಯಲ್ಸ್ 50,000, ವೇಜಸ್ 10,000, ಆಫೀಸ್ ಓವರ್ಹೆಡ್ 20,000, ಫ್ಯಾಕ್ಟ್ರಿ ಓವರ್ಹೆಡ್ 20,000, ಸೆಲ್ಲಿಂಗ್ ಓವರ್ಹೆಡ್ 20,000 ಆ್ಯಂಡ್ ಪ್ರಾಫಿಟ್ 20% ಆನ್ ಸೆಲ್ಲಿಂಗ್ ಪ್ರೈಸ್. ಓಕೆ, ನಾನು ನಿಮಗೆ ಹೇಳಿಬಿಡ್ತೀನಿ ಎಷ್ಟು ಕಾಸ್ಟ್ ಬರುತ್ತಪ್ಪ ಇವ್ರದ್ದು. ಸೊ ಎಷ್ಟಿದೆ, 50,000 ಇದೆ, ಪ್ಲಸ್ 40,000 ಅಥವಾ 10,000, 40,000. ಸೊ ಇದು 40,000. ವೇಜಸ್ ಈಸ್ 40,000, 90,000 ಆಯಿತು, ಪ್ಲಸ್ 20,000 ಪ್ಲಸ್ 20,000 ಪ್ಲಸ್ 20,000, ಟೋಟಲ್ 1,50,000 ಆಗುತ್ತೆ. ಟೋಟಲ್ ಕಾಸ್ಟ್ 1,50,000 ಆಗುತ್ತೆ 1000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ. ಅದ್ರ ಮೇಲೆ ನೀವು 20% ಪ್ರಾಫಿಟನ್ನು ಆ್ಯಡ್ ಮಾಡಬೇಕು. 20% ಆ್ಯಡ್ ಮಾಡೋದಪ್ಪ ಅಂದರೆ ಹಂಗೆ 1,50,000 ಡಿವೈಡೆಡ್ ಬೈ 80 ಇಂಟು 20, 37,500 ಪ್ಲಸ್ 1,50,000, 1,87,500 ಸೇಲ್ಸ್ ಪ್ರೈಸ್ ಬರುತ್ತೆ. ಟೋಟಲ್ ಕಾಸ್ಟ್ 1,50,000 ಬರುತ್ತೆ. ಇದನ್ನು ಟ್ರೈ ಮಾಡಿರಿ. ನಂತರ ದ ಕಂಪ್ನಿ ಪ್ಲ್ಯಾನ್ ಟು ಪ್ರೊಡ್ಯೂಸ್ 2,000 ಯೂನಿಟ್ಸ್ ಇನ್ 2019. ಇದು 1,000 ಕೊಟ್ಟಿದ್ರು, ಇದನ್ನು ಓಲ್ಡ್ ಕಾಸ್ಟ್ ನೀವು ರೆಡಿ ಮಾಡಿದ್ರಿ. ಪರ್ ಯೂನಿಟ್ ಕಾಸ್ಟನ್ನು ರೆಡಿ ಮಾಡಬೇಕು. ನೀವು ಪರ್ ಯೂನಿಟ್ ಮಾಡಬೇಕಾಗಿತ್ತು ಅಂದ್ರೆ 50,000 ಡಿವೈಡೆಡ್ ಬೈ 2,000 1,000 ಮಾಡಿದ್ರಿ ಅಂತಂದ್ರೆ ನಿಮಗೆ ಪರ್ ಯೂನಿಟ್ ಕಾಸ್ಟ್ ಬರುತ್ತೆ 50 ರುಪೀಸ್. ಓಕೆ, ನಂತರ ಈ 2,000 ಯೂನಿಟ್ಸನ್ನು 2019 ಮ್ಯಾನುಫ್ಯಾಕ್ಚರ್ ಮಾಡಬೇಕಂತ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಅವಾಗ ಏನೇನು ಚೇಂಜಸ್ ಆಗ್ತಾ ಇದಾವೆ, ದ ಮಟೀರಿಯಲ್ಸ್ ವಿಲ್ ಇನ್ಕ್ರೀಸ್ ಬೈ 20%. ನಾ ಹೇಳಿದ್ದೀನಿ ಪಕ್ಕ ನಿಮಗೆ
ನೀವು 50,000 ಮೇಲೆ 20% ಇನ್ಕ್ರೀಸ್ ಮಾಡಬಾರ್ದು. ಯಾಕಂದ್ರೆ ಯೂನಿಟ್ಸು ಚೇಂಜ್ ಆಗ್ತಾ ಇದ್ದಾವೆ. 1000 ಇರೋದು 2000 ಯೂನಿಟ್ಸ್ ಚೇಂಜ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೇನು ಮಾಡಬೇಕು, ಪರ್ ಯೂನಿಟ್ ಕ್ಯಾಲ್ಕುಲೇಷನ್ ಮಾಡಿ. ಓಲ್ಡ್ ಕಾಸ್ಟ್ನಲ್ಲಿ ಪರ್ ಯೂನಿಟ್ನ ಕ್ಯಾಲ್ಕುಲೇಷನ್ ಮಾಡಿರಿ. ಇದರ ಈಗಾಗಲೇ ಇಂಥ ಪ್ರಾಬ್ಲಮ್ನ ಮಾಡಿದ್ದೀನಿ ನಾನು. ಅದರ ಮೇಲೆ 20% ಇನ್ಕ್ರೀಸ್ ಮಾಡಬೇಕು. ಅದೇ ರೀತಿ ದ ವೇಜಸ್ ವಿಲ್ ಇನ್ಕ್ರೀಸ್ ಬೈ 10%. ಇಲ್ಲಿ ನಾನು 50,000 ಡಿವೈಡೆಡ್ ಬೈ 1000 50 rupees ಪರ್ ಯೂನಿಟ್ ಇತ್ತು ಮಟೀರಿಯಲ್ಸ್. ಇದರ ಮೇಲೆ 20% ಇಂಟು 20% 10 rupees ಇನ್ಕ್ರೀಸ್ ಆಗುತ್ತೆ. 50 + 10 60 ಆಗುತ್ತೆ. ಅದೇ ರೀತಿ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ದ ವೇಜಸ್ ವಿಲ್ ಇನ್ಕ್ರೀಸ್ ಬೈ 10%. ದೆನ್ 50% ಫ್ಯಾಕ್ಟ್ರಿ ಆ್ಯಂಡ್ ಆಫೀಸ್ ಓವರ್ಹೆಡ್ ಆರ್ ಫಿಕ್ಸ್ಡ್. 50% ಆಫ್ ಫ್ಯಾಕ್ಟ್ರಿ ಆ್ಯಂಡ್ ಆಫೀಸ್ ಓವರ್ಹೆಡ್ ಆರ್ ಫಿಕ್ಸ್ಡ್. ರಿಮೈನಿಂಗ್ ಈಸ್ ವೇರಿಯಬಲ್. ಮಜಾ ಇದೆ, ಮಾಡಿ ನೋಡ್ರಿ. ಬರಲೇ ಇದ್ರೆ ನೋಡೋಣ. ನಾವೇನು ಮಾಡ್ಬೇಕು, ನಾನು ಫಿಕ್ಸ್ಡು ವೇರಿಯಬಲ್ ಅದನ್ನು ಕನ್ಸಿಡರ್ ಮಾಡಿ ಪ್ರಾಬ್ಲಮ್ಸನ್ನು ಸಾಕಷ್ಟು ಮಾಡಿದ್ದೀನಿ. ಇದನ್ನು ಯಾಕೆ ಬಿಡ್ತಾ ಇದ್ದೀನಿ, ನೀವು ಟ್ರೈ ಮಾಡಿ. ನನಗೆ ಅಟ್ಲೀಸ್ಟ್ ಒಂದು ಪ್ರಾಬ್ಲಮ್ ಆದರೂ ಬಿಡಿಸಿದ್ದೀನಿ ಅಂತ ನನಗೆ ನೀವು ನಮ್ಮ ವಿದ್ಯಾರ್ಥಿಗಳಾದವರು ಸರ್ ಈ ಪ್ರಾಬ್ಲಮನ್ನು ಮಾಡಿದ್ದೀವಿ ಚೆಕ್ ಮಾಡಿರಿ ಅಂತ ನೀವು ಹೇಳ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಓಕೆ, 50% ಆಫ್ ಫ್ಯಾಕ್ಟ್ರಿ ಆ್ಯಂಡ್ ಆಫೀಸ್ ಓವರ್ಹೆಡ್ ಆರ್ ಫಿಕ್ಸ್ಡ್. ಏನು ಮಾಡಬೇಕಾಗತ್ತೆ, ನೀವು ಲಾಸ್ಟ್ ಇಯರ್ನಲ್ಲಿ ಏನು ಫ್ಯಾಕ್ಟ್ರಿ ಕಾಸ್ಟ್ ಇದೆಯಲ್ಲ ಅದರಲ್ಲಿ 50% ಫಿಕ್ಸ್ ಮಾಡಬೇಕು. ಉಳಿದಿದ್ದು ವೇರಿಯಬಲ್ ಕಾಸ್ಟನ್ನು 2000 ಯೂನಿಟ್ಸ್ಗೆ ನೀವು ಕ್ಯಾಲ್ಕುಲೇಷನ್ ಆಗಿ ಮಾಡಬೇಕು. ಓಕೆ, ಸೆಲ್ಲಿಂಗ್ ಓವರ್ಹೆಡ್ ಟು ಬಿ ರಿಡ್ಯೂಸ್ಡ್ ಆಟ್ 20% ಪರ್ ಯೂನಿಟ್. 20% ಸೆಲ್ಲಿಂಗ್ ಓವರ್ಹೆಡ್ ಡಿಕ್ರೀಸ್ ಆಗಿದೆ, ಅದನ್ನು ಕನ್ಸಿಡರ್ ಮಾಡಿ ಬಿಡಿಸಿ. ದ ರೇಟ್ ಆಫ್ ಪ್ರಾಫಿಟ್ ವಿಲ್ ರಿಮೈನ್ ಸೇಮ್. ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟೆಡ್ ಕಾಸ್ಟ್ ಆ್ಯಂಡ್ ಪ್ರಾಫಿಟ್ ಫಾರ್ ದ ಇಯರ್ 2019. ರೇಟ್ ಆಫ್ ಪ್ರಾಫಿಟ್ ಇರೋದು ಸೇಮ್ ಇರುತ್ತೆ ಅಂತ ಹೇಳ್ತಾರೆ. ಲಾಸ್ಟ್ ಇಯರ್ ಏನು 20% ಆನ್ ಸೆಲ್ಲಿಂಗ್ ಪ್ರೈಸ್ ಮಾಡಿದ್ವಲ್ಲ ಅದೇ ರೀತಿ ಇರ್ತದೆ ಅಂತ ಹೇಳ್ತಾರೆ. ಈ ಪ್ರಾಬ್ಲಮನ್ನು ಬಿಡಿಸಿ ನಂತರ ಬರದೇ ಇದ್ದರೆ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ. ಓಕೆ, ನೆಕ್ಸ್ಟ್. ಓಕೆ, ಇದು ಈ ಪ್ರಾಬ್ಲಮನ್ನು ಏನಿದೆಯಲ್ಲ ಇದು 2016 BBAದಲ್ಲಿ ಬಂದಿದೆ. ಇದೇ ರೀತಿ ಪ್ರಾಬ್ಲಮನ್ನು ನಾನು ಸ್ಲೈಡ್ ನಂಬರ್ 3, 4, 5ನಲ್ಲಿ ಬಿಡಿಸಿದ್ದೀನಿ. ಇದನ್ನು ನೀವು ಟ್ರೈ ಮಾಡಿರಿ. ಓನ್ಲಿ ಅಂಕಿಗಳು ಮಾತ್ರ ಚೇಂಜ್. ದೇರ್ ಇಸ್ ಅ ಚೇಂಜಸ್ ಇನ್ ಫಿಗರ್ಸ್. ದೇರ್ ವಾಸ್ ಅ ಚೇಂಜಸ್ ಇನ್ ಫಿಗರ್ಸ್. ಓಕೆ, ನೀವು ಫಸ್ಟ್ ಪ್ರಾಬ್ಲಮ್ನೇ ಬಿಡಿಸಿದ್ದೀನಲ್ರಿ ನಾನು. ಡಬಲ್ ಮಾಡಿದ್ದಾರೆ ಅಷ್ಟೇ. ಓಕೆ, ವೇಜಸ್ ಅಲ್ಲಿ ಕಾಸ್ಟ್ ಆಫ್ ಮಟೀರಿಯಲ್ಲು 2,40,000 ಇತ್ತು, ಇಲ್ಲಿ 4,80,000 ಮಾಡಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸು 1,50,000 ಇತ್ತು, ಇಲ್ಲಿ 3,00,000 ಮಾಡಿದ್ದಾರೆ. ವೇಜಸ್ಸಲ್ಲಿ 3,60,000 ಇತ್ತು, ಇಲ್ಲಿ 7,20,000 ಮಾಡಿದ್ದಾರೆ. ಓಕೆ, ಸೇಲ್ಸು 12,00,000 ಇತ್ತು, 24,00,000 ಮಾಡಿದ್ದಾರೆ. ಸೊ ಓನ್ಲಿ ನಂಬರ್ ಅಷ್ಟೇ ಚೇಂಜ್ ಆಗುತ್ತಾವು. ಬಾಕಿ ನಾನು 3, 4 ಮತ್ತು 5 ಸ್ಲೈಡ್ನಲ್ಲಿ ಏನು ಬಿಡಿಸಿದ್ದೀನಲ್ಲ ಅದೇ ರೀತಿಯಾದಂತಹ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ಏನಿದೆಯಲ್ಲ ಅದೇ ಸೇಮ್ ಪ್ರಾಬ್ಲಮನ್ನು 2016ರಲ್ಲಿನೂ ಕೇಳಿದ್ದಾರೆ. ಅಂಕಿಗಳನ್ನು ಮಾತ್ರ ಚೇಂಜಸ್ ಮಾಡಿದ್ದಾರೆ. ಅದಕ್ಕೆ ನಾನು ಈ ಪ್ರಾಬ್ಲಮನ್ನು ಬಿಡಿಸ್ಲಿಕ್ಕೆ ಹೋಗ್ತಾ ಇಲ್ಲ. ನೀವು ಟ್ರೈ ಮಾಡಿರಿ, ಬರದೇ ಇದ್ರೆ ನನಗೆ ಕೇಳ್ರಿ. ಓಕೆ, ನೆಕ್ಸ್ಟ್ ಜಾಬ್ ಕಾಸ್ಟಿಂಗ್. ಇದು ಔಟ್ಪುಟ್ ಕಾಸ್ಟಿಂಗ್ದೇ ಸೇಮ್ ಬರುತ್ತೆ. ಇಲ್ಲಿ ಈಚ್ ಜಾಬ್ಗೆ ನಾವು ಒಂದು ಜಾಬ್ ಮಾಡಲಿಕ್ಕೆ ಏನು ಕಾಸ್ಟ್ ಬರುತ್ತೆ ಅನ್ನೋದನ್ನು ನಾವು ಜಾಬ್ ಕಾಸ್ಟಿಂಗ್ನಲ್ಲಿ ಕಲಿತೀವಿ. ಜಾಬ್ ಕಾಸ್ಟ್ ಮೀನ್ಸ್ ಟು ಫೈಂಡ್ ಔಟ್ ದ ಕಾಸ್ಟ್ ಆಫ್ ಈಚ್ ಜಾಬ್. ಒಂದು ಜಾಬ್, ಫಾರ್ ಎಕ್ಸಾಂಪಲ್ ಒಂದು ಮೋಟರ್ ಸೈಕಲ್ ನಾವು ರೆಡಿ ಮಾಡಾಕತ್ತಿದ್ವಿ, ಒಂದೇ ಮೋಟರ್ ಸೈಕಲ್ ರೆಡಿ ಮಾಡಾಕತ್ತಿದ್ವಿ ಅಂತ ಆ ಮೋಟರ್ ಸೈಕಲ್ ರೆಡಿ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಅಂತ ನಾವು ಜಾಬ್ ಕಾಸ್ಟಿಂಗ್ನಲ್ಲಿ ಕಂಡು ಹಿಡಿತೀವಿ. ಅಂಡರ್ ದ ಜಾಬ್ ಕಾಸ್ಟಿಂಗ್, ಯೂನಿಟ್ಸ್ ಆರ್ ಪ್ರೊಡ್ಯೂಸ್ಡ್ ಅಕಾರ್ಡಿಂಗ್ ಟು ದ ಸ್ಪೆಸಿಫಿಕೇಶನ್ ಆಫ್ ದ ಕಸ್ಟಮರ್. ಇಲ್ಲಿ ಕಸ್ಟಮರ್ ಇಸ್ ಗಿವಿಂಗ್ ಅ ಸ್ಪೆಸಿಫಿಕೇಶನ್. ಯಾವ ಕಸ್ಟಮರ್ಸಿಗೆ ಯಾವ ರೀತಿ ಮಟೀರಿಯಲ್ ಬೇಕಾಗಿದೆ ಅನ್ನೋ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ಮಟೀರಿಯಲ್ನ ರೆಡಿ ಮಾಡ್ತೀವಿ. ಅದಕ್ಕೆ ನಾವು ಜಾಬ್ ಕಾಸ್ಟಿಂದ ಕಾಸ್ಟನ್ನು ಅರೈವ್ ಮಾಡ್ತೀವಿ. ನಂತರ ಜಾಬ್ ಕಾಸ್ಟಿಂಗ್ ಇಸ್ ಮೆಥಡ್ ಆಫ್ ಕಾಸ್ಟಿಂಗ್ ಅಂಡರ್ ವಿಚ್ ದ ಕಾಸ್ಟ್ ಆಫ್ ಈಚ್ ಜಾಬ್ ಇಸ್ ಅಸರ್ಟೈನ್ಡ್ ಸಪ್ರೇಟ್ಲಿ. ಈಚ್ ಜಾಬಿಗೆ ಎಷ್ಟೆಷ್ಟು ಕಾಸ್ಟ್ ಆಗ್ತಾ ಇದೆ ಅಂತೇಳಿ ನಾವು ಇಲ್ಲಿ ಸಪ್ರೇಟಾಗಿ ಕಾಸ್ಟನ್ನು ಕ್ಯಾಲ್ಕುಲೇಷನ್ನು ಮಾಡ್ತೀವಿ. ಓಕೆ, ಫೀಚರ್ಸ್ ಆಫ್ ಜಾಬ್ ಕಾಸ್ಟಿಂಗ್. ಪ್ರೊಡಕ್ಷನ್ ಈಸ್ ಅಕಾರ್ಡಿಂಗ್ ಟು ದ ಕಸ್ಟಮರ್ಸ್ ಆರ್ಡರ್. ಕಸ್ಟಮರ್ ಯಾವ ರೀತಿ ಆರ್ಡರ್ ಕೊಡ್ತಾರೆ ಆನ್ ದಟ್ ಬೇಸಿಸ್ ಯು ಆರ್ ಮ್ಯಾನುಫ್ಯಾಕ್ಚರಿಂಗ್ ದಿ ಪ್ರಾಡಕ್ಟ್. ಇಟ್ ರಿಕ್ವೈರ್ಸ್ ಸ್ಪೆಷಲ್ ಅಟೆನ್ಷನ್. ಇಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟ್ ಇದೇ ರೀತಿ ಸ್ಪೆಸಿಫಿಕೇಶನ್ ಮಟೀರಿಯಲ್ ಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ಇಲ್ಲಿ ನಾವು ಜಾಸ್ತಿ ಅಟೆನ್ಷನ್ ಕೊಟ್ಟು ಆ ಮಟೀರಿಯಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಪ್ರೊಡಕ್ಷನ್ ಈಸ್ ನಾಟ್ ಯೂನಿಫಾರ್ಮ್.
ಸೊ ಇಲ್ಲಿ ಡಿಫ್ರೆಂಟ್ ಕಸ್ಟಮರ್ ಯಾವ ರೀತಿ ಡಿಮಾಂಡ್ ಮಾಡ್ತಾರೆ ಆ ರೀತಿ ನಾವು ಪ್ರೊಡಕ್ಷನನ್ನು ಮಾಡೋದ್ರಿಂದ ನಮ್ಮ ಪ್ರೊಡಕ್ಷನ್ನು ಯೂನಿಫಾರ್ಮ್ ಆಗಿ ಇರುವುದಿಲ್ಲ. ಅಂದರೆ ಒಂದೇ ರೀತಿ ಪ್ರಾಡಕ್ಟನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಈಚ್ ಜಾಬ್ ಹ್ಯಾಸ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ನೀಡ್ಸ್ ಸ್ಪೆಷಲ್ ಟ್ರೀಟ್ಮೆಂಟ್. ಸೊ ಯಾವ್ಯಾವ ಕಸ್ಟಮರ್ಗೆ ಯಾವ ರೀತಿ ಮಟೀರಿಯಲ್ ಬೇಕಾಗಿದೆ ಅಂತ ಅವ್ರು ಹೇಳ್ತಾರೆ. ಇಟ್ಸ್ ಎವ್ರಿ ಕಸ್ಟಮರ್ ಈಸ್ ಅ ಸ್ಪೆಷಲ್ ಫಾರ್ ಅಸ್. ಅದಕ್ಕೆ ಎಲ್ಲ ಜಾಬು ಸ್ಪೆಷಲ್ ಅಂತ ನಾವು ಟ್ರೀಟ್ ಮಾಡಿ ಆ ಕಸ್ಟಮರ್ಗೆ ಯಾವ ರಿಕ್ವೈರ್ಮೆಂಟ್ ಇದೆ, ಯಾವ ರೀತಿಯಾದಂಥ ಮಟೀರಿಯಲ್ ಬೇಕಾಗಿದೆ, ಆನ್ ದ್ಯಾಟ್ ಬೇಸಿಸ್ ಯು ಆರ್ ಡೂಯಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ಈ ಜಾಬ್ ಈಸ್ ಟ್ರೀಟೆಡ್ ಆಸ್ ಅ ಕಾಸ್ಟ್ ಯೂನಿಟ್ ಅಂಡರ್ ದಿಸ್ ಮೆಥಡ್ ಆಫ್ ಕಾಸ್ಟಿಂಗ್. ಸೊ ಸಪ್ರೇಟ್ ಜಾಬ್ಗೆ ನಾವು ಸಪ್ರೇಟ್ ಕಾಸ್ಟ್ ಯೂನಿಟ್ ಅಂತಲೇ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಅದ್ರ ತಕ್ಕಂಗೆ ನಾವು ಕಾಸ್ಟ್ ಶೀಟನ್ನು ರೆಡಿ ಮಾಡ್ತಾ ಇದ್ದೀವಿ. ಕಾಸ್ಟ್ ಆಫ್ ಪ್ರೊಡಕ್ಷನನ್ನು ಕಂಡುಹಿಡಿತಾ ಇದ್ದೀವಿ. ಅದಕ್ಕೆ ನಾವು ಜಾಬ್ ಕಾಸ್ಟಿಂಗಲ್ಲಿ ಈಚ್ ಜಾಬ್ ಇಸ್ ಟ್ರೀಟೆಡ್ ಆಸ್ ಅ ಸಪ್ರೇಟ್ ಕಾಸ್ಟ್ ಯೂನಿಟ್. ಓಕೆ, ಇದ್ರ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ಬಂದಿದ್ದು BBA ಅದರಲ್ಲಿ ಬಂದಿದೆ ಮತ್ತು BComದವರೆಗೂ ಬಂದಿದೆ. ಅದಕ್ಕೆ ಎರಡೂ ಕಂಬೈನ್ ಮಾಡಿ ನಾನು ಈ ಸೆಷನಲ್ಲಿ ಹೇಳ್ತಾ ಇದ್ದೀನಿ. ಸೊ ಭಾಳ ಈಸಿ ಪ್ರಾಬ್ಲಮ್ ಇದೆ, ಸ್ವಲ್ಪ ಡಿಫ್ರೆಂಟಾಗಿ ಕೇಳಿರ್ತಾರೆ. ಅದನ್ನೇ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಈ ಪ್ರಾಬ್ಲಮನ್ನು ನೀವು ಈಸಿಯಾಗಿ ಬಿಡಿಸ್ಬೋದು. ಓಕೆ, ಕೇಳ್ರಿ. ದ ಫಾಲೋವಿಂಗ್ ಇನ್ಫಾರ್ಮೇಷನ್ ರಿಲೇಟ್ಸ್ ಟು ಜಾಬ್ ನಂಬರ್ 101. ಇಲ್ಲಿನೂ ಕಾಸ್ಟ್ ಶೀಟ್ನ ರೆಡಿ ಮಾಡ್ಬೇಕು ನಾವು. Materials rupees 6,900. Okay, wages department X 120 hours at rupees 3 per hour, department Y 40 hours at rupees 4 per hour, department Z 80 hours at rupees 2 per hour. Fixed overheads were rupees 10,000 for 5,000 working hours. Okay, variable overheads department X rupees 4,000 for 2,000 labor hours, department Y rupees 6,000 for 1,500 labor hours, department Z rupees 2,000 for 500 labor hours. What should be the price to be quoted if profit expected is 20% on selling price? ಈ ರೀತಿ ನೀವು ಬಂತು ಅಂತಂದ್ರೆ ಜಾಬ್ ಕಾಸ್ಟಿಂಗ್ ಬೇಸ್ ಮೇಲೆ ಇದೆ ಅಂತ ನೀವು ಹಿಡಿಬೋದು. ಸೊ ಇಲ್ಲಿ ಮೇಜರ್ ನೀವು ತಿಳ್ಕೊಬೇಕಾಗಿದ್ದು ಏನಪ್ಪ ಅಂತಂದರೆ ಇದನ್ನು ಜಾಬ್ ನಂಬರ್ 101 ಕಂಪ್ಲೀಟ್ ಆಗಲಿಕ್ಕೆ ಡಿಪಾರ್ಟ್ಮೆಂಟ್ ಎಕ್ಸ್ದವ್ರದ್ದು 120 ಅವರ್ಸ್ ಆಗ್ತಾ ಇದೆ, ಡಿಪಾರ್ಟ್ಮೆಂಟ್ ವೈದು 40 ಅವರ್ಸ್ ಆಗ್ತಾ ಇದೆ, ಡಿಪಾರ್ಟ್ಮೆಂಟ್ ಜೆಡ್ಡು 80 ಅವರ್ಸ್ ಆಗ್ತಾ ಇದೆ. ಸೊ ಜಾಬ್ ನಂಬರ್ 101 ಕಂಪ್ಲೀಟ್ ಮಾಡಲಿಕ್ಕೆ ದಿಸ್ ಇಸ್ ದ ಬೇಸ್. ಇಷ್ಟು ಅವರ್ಸನ್ನು ಸ್ಪೆಂಡ್ ಮಾಡಿದ್ದಾರೆ ಅವರು. ಆದರೆ ಇಲ್ಲಿ 5,000 ವರ್ಕಿಂಗ್ ಅವರ್ಸ್ ಕೊಟ್ಟಿದ್ದಾರೆ. ಅಂದರೆ ಇಷ್ಟು 5,000 ಅವರ್ಸಿಗೆ ಇಷ್ಟು ಕಾಸ್ಟ್ ಆಗ್ತಾ ಇದೆ, 2,000 ಅವರ್ಸ್ಗೆ ಇಷ್ಟು ಕಾಸ್ಟ್ ಆಗ್ತಾ ಇದೆ, 1,500ಗೆ ಇಷ್ಟು ಕಾಸ್ಟ್ ಆಗ್ತಾ ಇದೆ, 500 ಲೇಬರ್ ಅವರ್ಸ್ಗೆ ಇಷ್ಟು ಕಾಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅವರು. ಆದರೆ ಆ್ಯಕ್ಚುಲ್ ಜಾಬ್ ನಂಬರ್ 11ಗಾಗಿ ಯೂಸ್ ಮಾಡಿದಂಥ ಅವರ್ಸ್ ಇಷ್ಟೇ. ಸೊ ಬೇಸ್ಡ್ ಆನ್ ದಿಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಆ ಜಾಬಿಗೆ ಸಂಬಂಧಪಟ್ಟಂತೆ ಕಾಸ್ಟ್ ಎಷ್ಟಾಗಿದೆ, ಕಾಸ್ಟ್ ಶೀಟ್ ಎಷ್ಟು ಬರುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಗಿದೆ, ಆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ 20% ಪ್ರಾಫಿಟನ್ನು ನಾವು ಆ್ಯಡ್ ಮಾಡಬೇಕು. ಇದನ್ನು ನಾನು ನೆಕ್ಸ್ಟ್ ಸ್ಲೈಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ನೋಡಿರಿ ಡೈರೆಕ್ಟ್ ಮಟೀರಿಯಲ್ ಎಷ್ಟಿದೆ, ಮಟೀರಿಯಲ್ 6,900 ಇದೆ. ಸೊ ವೇಜಸ್ ಡಿಪಾರ್ಟ್ಮೆಂಟ್ ಎಕ್ಸ್ 120 ಅವರ್ಸ್ ಇಂಟು rupees 3 per hour 360 rupees, ಡಿಪಾರ್ಟ್ಮೆಂಟ್ ವೈ 40 ಅವರ್ಸ್ ಇಂಟು 4 per hour 160, ಡಿಪಾರ್ಟ್ಮೆಂಟ್ ಜೆಡ್ 80 ಅವರ್ಸ್ ಇಂಟು 2 per hour 160. ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಟೋಟಲ್ ವೇಜಸ್ ಫಾರ್ ಜಾಬ್ ನಂಬರ್ 101 ಈಸ್ 680 rupees. ಈ ಜಾಬ್ ನಂಬರ್ 101 ಕಂಪ್ಲೀಟ್ ಮಾಡಲಿಕ್ಕೆ ವೇಜಸ್ ಹೋಗಿದ್ದಷ್ಟು 680 rupees. ಸೊ ಪ್ರೈಮ್ ಕಾಸ್ಟ್ ಬಂತು 7580. ನಂತರ ಆ್ಯಡ್ ಫ್ಯಾಕ್ಟ್ರಿ ಓವರ್ಹೆಡ್ ವೇರಿಯಬಲ್ ಓವರ್ಹೆಡ್ ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಟೋಟಲ್ ಲೇಬರ್ ಅವರ್ಸ್. ಓಕೆ, ಇಲ್ಲಿ ಏನು ಮಾಡಬೇಕಾಗತ್ತೆ, ಇದೇ ಕ್ಯಾಲ್ಕುಲೇಷನಲ್ಲಿ ಇರೋದು. ಈ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಂಡ್ಬಿಟ್ರಿ ಅಪ್ಪ ಅಂತಂದ್ರೆ ನೀವು ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ನಾವೇನು ಮಾಡಬೇಕಾಗತ್ತೆ, ವೇರಿಯಬಲ್ ಓವರ್ಹೆಡ್ಡು ಡಿಪಾರ್ಟ್ಮೆಂಟ್ ವೈಸು ಪರ್ ಅವರ್ ಕಾಸ್ಟ್ ಎಷ್ಟಾಗಿದೆ ಅಂತ ನಾವು ಕಂಡು ಹಿಡಿಬೇಕು ಫಸ್ಟ್.
ಅದನ್ನು ಕಂಡುಹಿಡಬೇಕಾಗಿತ್ತು ಅಂತಂದರೆ ವೇರಿಯಬಲ್ ಓವರ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಟೋಟಲ್ ಲೇಬರ್ ಅವರ್ಸನ್ನು ಮಾಡ್ತೀರಿ. ಯಾವ ರೀತಿಯಪ್ಪ, ₹4000 ಡಿವೈಡೆಡ್ ಬೈ 2000 ಅವರ್ಸ್. ಇದನ್ನು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಮಾಡಿದ್ರಿ ಅಂತಂದ್ರೆ ₹2 per ಅವರ್ ಬರುತ್ತೆ. ಆದರೆ ಈ ಜಾಬಿಗೆ ನಾವು ತೊಗೊಂಡಿದ್ದು ಎಷ್ಟು ಅವರ್ಸ್ ವರ್ಕ್ ಮಾಡಿದೆ ಡಿಪಾರ್ಟ್ಮೆಂಟ್ ಎಕ್ಸು? 120 ಅವರ್ಸ್. ಇದನ್ನು ಬೇಸ್ ಇಟ್ಕೊಂಡು ನಾವು ಮುಂದಿನ ಕ್ಯಾಲ್ಕುಲೇಷನ್ ಮಾಡ್ಕೊತಾ ಹೋಗಬೇಕು. ಸೊ 120 ಅವರ್ಸ್ ತೊಗೊಂಡಿದ್ದಾರೆ, ಅದಕ್ಕೆ 240. ಅದೇ ರೀತಿ ಡಿಪಾರ್ಟ್ಮೆಂಟ್ ವೈ ₹6000, 1500 ಅವರ್ಸ್, ಪರ್ ಅವರ್ ಇಸ್ ₹4. ಆದರೆ ಡಿಪಾರ್ಟ್ಮೆಂಟ್ ವೈ ಜಾಬ್ ನಂಬರ್ 101ಗೆ 40 ಅವರ್ಸನ್ನು ಮಾತ್ರ ಯೂಸ್ ಆಗಿದೆ, ಅದು ₹160. ಡಿಪಾರ್ಟ್ಮೆಂಟ್ ಜೆಡ್ 2000 ಡಿವೈಡೆಡ್ ಬೈ ₹4 ಇಂಟು 80 ಅವರ್ಸ್ 320. ಈ ಅಡ್ಜಸ್ಟ್ಮೆಂಟನ್ನು ನೀವು ತಿಳ್ಕೊಂಬಿಟ್ರಿ ಅಂತಂದರೆ ಈ ಪ್ರಾಬ್ಲಮ್ಮು ಮುಗೀತು. ನಾವು ಯಾಕೆ ಈ ರೀತಿ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಜಾಬ್ ನಂಬರ್ 101ಗೆ ಅವರ್ಸ್ ಸ್ಪೆಂಡ್ ಆಗಿದ್ದು ಇಷ್ಟ, ಆದರೆ ಅವರು ನಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ 4000 ಕಾಸ್ಟ್ ಆಗಿದೆ 2000 ಅವರ್ಸಿಗೆ, 6000 ಕಾಸ್ಟ್ ಆಗಿದೆ 1500 ಅವರ್ಸಿಗೆ, ಡಿಪಾರ್ಟ್ಮೆಂಟ್ ಜೆಡ್ದು ₹2000 ಕಾಸ್ಟ್ ಆಗಿದೆ 500 ಅವರ್ಸಿಗೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ಪರ್ ಯೂನಿಟ್ ಪರ್ ಅವರ್ ರೇಟನ್ನು ಕಂಡು ಹಿಡಿದ ನಂತರ ಅದಕ್ಕೆ ಆ್ಯಕ್ಚುಲ್ ಅವರ್ಸ್ ಎಷ್ಟು ಯೂಸ್ ಆಗಿದೆಯಲ್ಲ ಅದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಹಚ್ತೀವಿ. ಸೊ 2 ಇಂಟು 120 ಅವರ್ಸ್ 240, 4 ಇಂಟು 40 ಅವರ್ಸ್ 160, 4 ಇಂಟು 80 ಅವರ್ಸ್ 320. ಟೋಟಲ್ ಈಸ್ 720. ದೆನ್ ಫಿಕ್ಸ್ಡ್ ಓವರ್ಹೆಡ್ಸ್ ಅಂತ ಹೇಳಿದ್ದಾರೆ. ₹10,000 ಫಾರ್ 5000 ವರ್ಕಿಂಗ್ ಅವರ್ಸ್, ದಟ್ ಈಸ್ ₹2 ಪರ್ ಅವರ್. ಇಲ್ಲಿ ಪರ್ ಅವರ್ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ? ₹2 ಇದೆ. ಅದನ್ನೇ ಬೇಸ್ ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಟೋಟಲ್ 101 ಜಾಬಿಗೆ ಎಷ್ಟಾಗಿದೆ, ಟೋಟಲ್ ಅವರ್ಸ್ ವರ್ಕ್ಡ್ ಆಫ್ ಆಲ್ ಡಿಪಾರ್ಟ್ಮೆಂಟ್ ಇಂಟು ರೇಟ್ ಪರ್ ಅವರ್. ಸೊ 120 ಪ್ಲಸ್ 40 ಪ್ಲಸ್ 80, 120 ಪ್ಲಸ್ 40 ಪ್ಲಸ್ 80, 240 ಇಂಟು ₹2 ಪರ್ ಅವರ್ ಈಸ್ ಈಕ್ವಲ್ ಟು 480. ಫಿಕ್ಸ್ಡ್ ಕಾಸ್ಟು ಈ ಜಾಬಿಗೆ ನಾವು ಅಲೋಕೇಶನ್ ಮಾಡಿದ್ದು ₹480. ಸೊ ವರ್ಕ್ ಕಾಸ್ಟ್ ಈಸ್ 8780. ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಏನು ಕೊಟ್ಟಿಲ್ಲ. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 8780. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಬಗ್ಗೆ ಏನು ಕೊಟ್ಟಿಲ್ಲ. ಕಾಸ್ಟ್ ಆಫ್ ಸೇಲ್ಸ್ ಇಸ್ 8780. ಪ್ರಾಫಿಟ್ಟು 20% ಆನ್ ಸೇಲ್ಸ್ ಪ್ರೈಸ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ದೀವಿ, 8780 ಇಂಟು 20 ಡಿವೈಡೆಡ್ ಬೈ 80 ಈಕ್ವಲ್ ಟು 2195. 20% ಆನ್ ಸೆಲ್ಲಿಂಗ್ ಪ್ರೈಸ್ ಹೇಳಿದ್ರಪ್ಪ ಅಂತಂದ್ರೆ ನೀವೇನು ಮಾಡಬೇಕು, ಅಲ್ಲಿ 20 ಕೊಟ್ಟಿದ್ರಪ್ಪ ಅಂತಂದ್ರೆ 20 ಡಿವೈಡೆಡ್ ಬೈ 80 ಮಾಡಬೇಕು. 10 ಕೊಟ್ಟಿದ್ರು ಅಂತಂದರೆ 10 ಡಿವೈಡೆಡ್ ಬೈ 90 ಮಾಡಬೇಕು. 25 ಕೊಟ್ಟಿದ್ರು ಅಂತಂದರೆ 25 ಡಿವೈಡೆಡ್ ಬೈ 75 ಮಾಡಬೇಕು. ಬೈ ಚಾನ್ಸ್ ಪ್ರಾಫಿಟ್ 20% ಆನ್ ಟೋಟಲ್ ಕಾಸ್ಟ್ ಅಂತ ಕೊಟ್ಟಿದ್ರು ಅಂತಂದ್ರೆ 8780 ಇಂಟು 20 ಡಿವೈಡೆಡ್ ಬೈ 100 ಅಂತ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾಗ ಮಾತ್ರ ಇದು 80 ಆಗುತ್ತೆ, 20 ಡಿವೈಡ್ ಬೈ 80 ಆಗುತ್ತೆ. ಓಕೆ, ದಿಸ್ ಈಸ್ ದ ಜಾಬ್ ಕಾಸ್ಟ್ ಪ್ರಾಬ್ಲಮ್. ವೆರಿ ಸಿಂಪಲ್ ಇದೆ. ಇದು ಬಂತಂದ್ರೂ ನೀವು ಮಾಡಲಿಕ್ಕೆ ಏನು ಭಾಳ ಪ್ರಾಬ್ಲಮೆಟಿಕ್ ಇಲ್ಲ. ಇದಿಷ್ಟು ಕಾಸ್ಟ್ ರೇಟ್ ರೆಡಿ ಮಾಡಿದ್ರಿ ಅಂತಂದ್ರೆ ಇದು 15 ಮಾರ್ಕ್ಸಿಂದು ಕ್ವಶನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೇಮ್ ಪ್ರಾಬ್ಲಮ್ ಇದೆ. ಜೀರೋವನ್ನು ಆ್ಯಡ್ ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ ಹೆಸರುಗಳನ್ನು ಚೇಂಜಸ್ ಮಾಡಿದ್ದಾರೆ. ಇದು BCom 2015ರಲ್ಲಿ ಬಂದಿತ್ತು. ದ ಫಾಲೋವಿಂಗ್ ಇನ್ಫಾರ್ಮೇಷನ್ ರಿಲೇಟ್ಸ್ ಟು ಜಾಬ್ ನಂಬರ್ 999. ಮಟೀರಿಯಲ್ಸು 6900 ಅಲ್ಲಿತ್ತು, ಇಲ್ಲಿ 69,000 ಇದೆ. ಅಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸ್ ಇತ್ತು, ಇಲ್ಲಿ ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ದಾರೆ. ಸೇಮ್ ಅವರ್ಸ್ ಇಟ್ಟಿದ್ದಾರೆ. ಅಲ್ಲಿ ₹3 ಇತ್ತು, ಇಲ್ಲಿ ₹30 ಮಾಡಿದ್ದಾರೆ. ಮಷಿನಿಂಗ್ ಡಿಪಾರ್ಟ್ಮೆಂಟ್ ವೈ ಇತ್ತು, ಇಲ್ಲಿ ಮಷಿನಿಂಗ್ ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ದಾರೆ. ದೆನ್ ಫಿನಿಶಿಂಗ್ ಅಂತ ಮಾಡಿದ್ದಾರೆ. ಅವರ್ಸ್ ಸೇಮ್ ಇಟ್ಟಿದ್ದಾರೆ, 10 ಎಕ್ಸ್ಟ್ರಾ ಮಾಡೋಕೋತ ಹೋಗಿದ್ದಾರೆ. ಫಿಕ್ಸ್ಡ್ ಓವರ್ಹೆಡ್ಸ್ ವೇರ್ 1 lakh ಫಾರ್ 5000 ವರ್ಕಿಂಗ್ ಅವರ್ಸ್. ಸೊ ಇಲ್ಲಿನೂ 1 0 ಹೆಚ್ಚು ಮಾಡಿದ್ದಾರೆ. ಇದೇ ರೀತಿ ಎಲ್ಲ ಕಡೆ 1 0 ಹೆಚ್ಚು ಮಾಡಿದ್ದಾರೆ. ಸೇಮ್ ಪ್ರಾಬ್ಲಮ್ ಇದೆ, 1 0 ಎಕ್ಸ್ಟ್ರಾ ಆಗಿದೆ. ಇದನ್ನು ನೀವೇ ಸಾಲ್ವ್ ಮಾಡಿರಿ, ಇದರಲ್ಲಿನೂ ಏನು ಚೇಂಜಸ್ ಇಲ್ಲ. ಕಾಸ್ಟಿಂಗ್, ಮಷಿನಿಂಗ್, ಫಿನಿಶಿಂಗ್, ಡಿಪಾರ್ಟ್ಮೆಂಟ್ ಎಕ್ಸ್, ಡಿಪಾರ್ಟ್ಮೆಂಟ್ ವೈ, ಡಿಪಾರ್ಟ್ಮೆಂಟ್ ಜೆಡ್ ಇದ್ದಲ್ಲಿ ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್, ಮಷಿನಿಂಗ್ ಡಿಪಾರ್ಟ್ಮೆಂಟ್, ಫಿನಿಶಿಂಗ್ ಡಿಪಾರ್ಟ್ಮೆಂಟ್ ಅಂತ ಮೆನ್ಷನ್ ಮಾಡಿ 120 ಇಂಟು 30 ಮಾಡೋದು, 40 ಇಂಟು 40 ಮಾಡೋದು. ಸೊ ಇದೇ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ನೀವು. ಇದಕ್ಕೆ ಇಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸ್, ಡಿಪಾರ್ಟ್ಮೆಂಟ್ ವೈ, ಡಿಪಾರ್ಟ್ಮೆಂಟ್ ಜೆಡ್ ಇದೆ. ಇಲ್ಲಿ ₹3 ಇರುವಲ್ಲಿ 30, 4 ಇದ್ದಲ್ಲಿ 40, 2 ಇದ್ದಲ್ಲಿ 20. ಅದೇ ರೀತಿ ವೇರಿಯಬಲ್ ಓವರ್ಹೆಡ್ ಇದ್ದಲ್ಲಿ 1 lakh ಕೊಟ್ಟಿದ್ದಾರೆ,
ಸಾರಿ 40,000 ಕೊಟ್ಟಿದ್ದಾರೆ, 60,000 ಕೊಟ್ಟಿದ್ದಾರೆ, 20,000 ಕೊಟ್ಟಿದ್ದಾರೆ. ಅದೇ ರೀತಿ ನೀವು ಇಲ್ಲಿ 20 ಬರುತ್ತೆ, ಇಲ್ಲಿ 40 ಬರುತ್ತೆ, ಇಲ್ಲಿ 40 ಬರುತ್ತೆ. ಅದೇ ಚೇಂಜಸ್ ಮಾಡೋದು. ಅದೇ ಫಿಕ್ಸ್ಡ್ ಓವರ್ನಲ್ಲಿ 1 lakh ಡಿವೈಡೆಡ್ ಬೈ 5,000 ಮಾಡಿರಂದ್ರೆ ₹20 ಬರುತ್ತೆ, ಅದನ್ನು ಚೇಂಜ್ ಆಗುತ್ತೆ. ಇಲ್ಲಿ 20 ಬರುತ್ತೆ. ಅಷ್ಟು ಚೇಂಜಸ್ ಮಾಡಿ ನೀವು ಈ ಪ್ರಾಬ್ಲಮನ್ನು ನೀವೇ ಸಾಲ್ವ್ ಮಾಡ್ತೀರಂತ ನಾನು ತಿಳ್ಕೊಂಡು ಮುಂದಿನ ಪ್ರಾಬ್ಲಮ್ಸ್ಗೆ ಹೋಗ್ತಾ ಇದ್ದೀನಿ. BCom 5 ಮಾರ್ಕ್ಸಿಗೆ ಬಂದಂಥ ಕ್ವಶನ್ ಇದು. ಜಾಬ್ ನಂಬರ್ 101 ಏನು ಇಲ್ಲೇ ಇಲ್ಲ, ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ. ರಾ ಮಟೀರಿಯಲ್ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 50% ಆನ್ ವೇಜಸ್ ಕೊಟ್ಟಿದ್ದಾರೆ, ಆಫೀಸ್ ಓವರ್ 20% ಆನ್ ವರ್ಕ್ ಕಾಸ್ಟ್ ಕೊಟ್ಟಿದ್ದಾರೆ. ಕೊಟೇಶನ್ ಶುಡ್ ಇನ್ಕ್ಲೂಡ್ ಪ್ರಾಫಿಟ್ ಆಫ್ 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ನೋಡಿರಿ ಯಾವ ರೀತಿ ಸೊಲ್ಯೂಷನ್ ಮಾಡಿದ್ದೀವಿ, ನೀವೇ ಮಾಡ್ತೀರಿ. ನಾನು ಆದರೂ ಸುಮ್ಮನೆ ಒಂದೇ ಸ್ವಲ್ಪ ಇರಲಿ ಅಂತೇಳಿ ಮಾಡಿದ್ದೀನಿ. ಮಟೀರಿಯಲ್ 70,000, ಡೈರೆಕ್ಟ್ ವೇಜಸ್ 20,000, ಪ್ರೈಮ್ ಕಾಸ್ಟ್ 37,000, ಫ್ಯಾಕ್ಟ್ರಿ ಓವರ್ 20,000, 50% ಆನ್ ಪ್ರೈಮ್ ಕಾಸ್ಟ್ ಅಂತ ಹೇಳಿದರು. ಸಾರಿ, ಡೈರೆಕ್ಟ್ ವೇಜಸ್ ಇದು 50%, 10,000 ಅಂತ ಹೇಳಿದ್ದೀನಿ. ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಫ್ಯಾಕ್ಟ್ರಿ ಕಾಸ್ಟ್ ಇದು 20% ಅಂತ ಹೇಳಿದರು. ಅದನ್ನು 47,000 ಇಂಟು 20% ಮಾಡಿ 94,400 ಬರುತ್ತೆ. ಸೊ ಕಾಸ್ಟ್ ಆಫ್ ಸೇಲ್ಸ್ ಇಸ್ 56,400. ಪ್ರಾಫಿಟ್ 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ದಾರೆ. 56,400 ಇಂಟು 20 ಡಿವೈಡ್ ಬೈ 80, 14,100. ಸೇಲ್ಸ್ ಈಕ್ವಲ್ ಟು 70,500. ವೆರಿ ಸಿಂಪಲ್ ಪ್ರಾಬ್ಲಮ್, ನೀವು ಸಾಲ್ವ್ ಮಾಡ್ತೀರಾ. ನಂತರ 2020 BCom ಇದನ್ನು 5 ಮಾರ್ಕ್ಸಿನ ಕ್ವಶನ್ನು. ಇದರಲ್ಲಿ ಏನು ಚೇಂಜಸ್ ಇಲ್ಲ, ಸೇಮ್ ಇದೆ. ರಾ ಮಟೀರಿಯಲ್ ಕೊಟ್ಟಿದ್ದಾರೆ, ಲೇಬರ್ ಕೊಟ್ಟಿದ್ದಾರೆ. ಇಟ್ ಈಸ್ ಎಸ್ಟಿಮೇಟ್ ದಟ್ ಫ್ಯಾಕ್ಟ್ರಿ ಓವರ್ಹೆಡ್ ಈಸ್ 60% ಆಫ್ ಡೈರೆಕ್ಟ್ ಲೇಬರ್, ಆಫೀಸ್ ಓವರ್ಹೆಡ್ 20%, ವರ್ಕ್ ಕಾಸ್ಟ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಈಸ್ 15% ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಪ್ರಿಪೇರ್ ಜಾಬ್ ಕಾಸ್ಟ್ ಶೀಟ್. ಓಕೆ 1 minute. ಸೊ ಇಲ್ಲಿನೂ ಏನು ಮಾಡ್ತೀರಿ ನೀವು, 1,20,000 ಮಾಡ್ತೀರಾ. ಈ ಪ್ರಾಬ್ಲಮನ್ನು ನಾನು ಬಿಡಿಸಿಲ್ಲ, ನೀವೇ ಬಿಡಿಸ್ತೀರಿ ಅಂತ ಹೇಳಿ 1,20,000 ಮಾಡ್ತೀರಾ. 1,20,000 ಪ್ಲಸ್ 80,000 2 lakh ಬಂತು. ಪ್ರೈಮ್ ಕಾಸ್ಟು ಇಟ್ ಈಸ್ ಎಸ್ಟಿಮೇಟೆಡ್ ಫ್ಯಾಕ್ಟ್ರಿ ಓವರ್ಹೆಡ್ ಈಸ್ 60% ಆಫ್ ಡೈರೆಕ್ಟ್ ಲೇಬರ್. ಸೊ ಏನು ಮಾಡ್ತೀರಾ, ಫ್ಯಾಕ್ಟ್ರಿ ಓವರ್ಹೆಡ್ನ 80,000 ಇಂಟು 60% ಮಾಡ್ತೀರಾ. ಸೊ 48,000 ಬರುತ್ತೆ. ನಂತರ ಆಫೀಸ್ ಓವರ್ಹೆಡ್ ವರ್ಕ್ ಕಾಸ್ಟ್ ಎಷ್ಟು ಬರುತ್ತೆ, 1,20,000 ಪ್ಲಸ್ 280 ಪ್ಲಸ್ 2,48,000 ಬರುತ್ತೆ. 2,48,000 20% ಮಾಡ್ತೀರಾ. 2,48,000 20% ಮಾಡಿದ್ರಿ ಅಂತಂದರೆ 49,600 ಬರುತ್ತೆ. ಅದನ್ನು ಆ್ಯಡ್ ಮಾಡಿದ್ರಪ್ಪ ಅಂತಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಅದರ ಮೇಲೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಎಷ್ಟು ಬರುತ್ತೆ, 15% ಕ್ಯಾಲ್ಕುಲೇಷನ್ ಮಾಡಬೇಕು. ನಂತರ ನಿಮ್ಮ ಜಾಬ್ ಕಾಸ್ಟ್ ಶೀಟನ್ನು ರೆಡಿ ಮಾಡಿರಿ. ಸೊ ಕೆಲವೊಂದಿಷ್ಟು ಪ್ರಾಬ್ಲಮ್ಸನ್ನು ನಿಮ್ಗೆ ಕೊಟ್ಟಿದ್ದೀನಿ ನಾನು, ನೀವು ಸಾಲ್ವ್ ಮಾಡಿರಿ. ನಿಮಗೇನಾದರೂ ತಿಳಿದೇ ಇದ್ದರೆ, ಎಲ್ಲಾದರೂ ನಿಮಗೆ ತಪ್ಪು ಅನಿಸ್ತು ಅಥವಾ ನಿಮ್ಮ ಪಾಯಿಂಟ್ಸ್ ಏನೋ ತಿಳಿಲಿಲ್ಲ ಅಂತಂದ್ರೆ ನೀವು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇದು ಔಟ್ಪುಟ್ ಕಾಸ್ಟಿಂಗ್ BCom 6th ಸೆಮೆಸ್ಟರ್, BBAದವ್ರಿಗೆ ಎಲಿಮೆಂಟ್ಸ್ ಆಫ್ ಕಾಸ್ಟಿಂಗ್ BBA 4th ಸೆಮೆಸ್ಟರ್ವರೆಗೆ ಟೋಟಲ್ 5 ಸೆಷನ್ನಲ್ಲಿ ನಾನು ಫಸ್ಟ್ ಯೂನಿಟನ್ನು ಕಂಪ್ಲೀಷನ್ ಮಾಡ್ತಾ ಇದ್ದೀನಿ. ನಿಮಗೇನೇ ಡೌಟ್ ಇದ್ದರೂ ನೀವು ನನಗೆ ಮೇಲ್ ಹಾಕ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.